ಸ್ವತಂತ್ರ ಬಂದು 77 ವರ್ಷ ಕಳೀತಾ ಬಂದರೂ ಸಹಿತ ಈಗ ಇನ್ನೂ ಕೂಡ ಯಾದಗಿರಿ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳೋದು. ಯಾಕಂದರೆ ಸಾಧಾರಣ ಈಗ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಆಮಲಿಂಗೇಶ್ವರ ದೊಡ್ಡಿಯಲ್ಲಿದ್ದು ಈ ಒಂದು ದೊಡ್ಡಿಯ ಪರಿಸ್ಥಿತಿಯನ್ನು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಕಳೆದ 40 ರಿಂದ 50 ವರ್ಷಗಳಿಂದ ಇದೇ ಒಂದು ದೊಡ್ಡಿಯಲ್ಲಿ ಇಲ್ಲಿರುವಂಥ ಜನರು ವಾಸ ಮಾಡ್ತಿದ್ದಾರೆ. ಆದರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಇಲ್ಲಿರುವಂಥ ಸ್ಥಳೀಯ ರಾಜಕಾರಣಿಗಳು ಮಾಡಿಲ್ಲ. ಹೀಗಾಗಿ ಅವರು ಕತ್ತಲಲ್ಲಿ ಜೀವನ ಕಳೆಯುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಸುಮಾರು ಈ ಒಂದು ಆಮಲಿಂಗೇಶ್ವರ ದೊಡ್ಡಿ ಏನಿದೆ, ಆಮಲಿಂಗೇಶ್ವರ ದೊಡ್ಡಿ ಭಾಗದಲ್ಲಿ ಸುಮಾರು ಅಲ್ಲೊಂದು 10 ರಿಂದ 15 ಮನೆ, ಒಂದು ಕಡೆ ಆದರೆ ಇನ್ನೊಂದು ಕಡೆ 10 ರಿಂದ 15 ಮನೆಗಳು ಈ ರೀತಿ ಇದೆ. ಎಲ್ಲ ದೊಡ್ಡಿಗಳನ್ನು ಸೇರಿಸಿದರೆ ಆಮಲಿಂಗೇಶ್ವರ ದೊಡ್ಡಿ ಅಂತೇಳಿ ಈ ಒಂದು ಹೆಸರನ್ನು ಕರೆಯಲಾಗುತ್ತೆ. ಆದರೆ ಈ ಒಂದು ಆಮಲಿಂಗೇಶ್ವರ ದೊಡ್ಡಿಯಲ್ಲಿ ಪ್ರಮುಖವಾದ ಸಮಸ್ಯೆ ಏನಂದರೆ ಇವರಿಗೆ ವಿದ್ಯುತ್ ಸಮಸ್ಯೆಯನ್ನು ಕಲ್ಪಿಸುವಂಥ ಕೆಲಸ ಅಧಿಕಾರಿಗಳು ಮಾಡಿಲ್ಲ. ಈಗಾಗಲೇ ಏನು ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂಥ ಮುಖ್ಯ ರಸ್ತೆಯಿಂದ ಈ ಒಂದು ದೊಡ್ಡಿಗಳಿಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸುವಂಥ ಕೆಲಸ ಮಾಡಿದರೆ, ಆದರೆ ವಿದ್ಯುತ್ ಪೂರೈಕೆ ಮಾಡುವಂಥ ಕೆಲಸ ಇನ್ನುವರೆಗೆ ಆಗಿಲ್ಲ. ಸೊ ಹೀಗಾಗಿ ಈ ಒಂದು ದೊಡ್ಡಿಯ ಜನ ಕತ್ತಲಲ್ಲಿ ಜೀವನ ಕಳೀತಾ ಇದ್ದಾರೆ. ಇವರಿಗೆ ಒಂದು ರೀತಿ ಸ್ವಾತಂತ್ರ್ಯನೇ ದೊರಕಿಲ್ಲ ಅನ್ನುವಂಥ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿರುವಂಥ ಮಕ್ಕಳು ಸಹಿತ ಶಾಲೆಗಳಿಗೆ ಹೋಗಬೇಕಾದ್ರೆ ಕಾಲ್ನಡಿಗೆಯಲ್ಲೇ ಹೋಗಿಕೊಂಡು ಇಲ್ಲಿರುವಂಥ ಪಕ್ಕದಲ್ಲಿರುವಂಥ ಜುಮಾಲ್ಪುರ್ ತಾಂಡ ಇರೋದು ಬೇರೆ ಬೇರೆ ಕಡೆ ಶಾಲೆಗಳಿಗೆ ಹೋಗ್ತಾರೆ. ಇಲ್ಲಿರುವಂಥ ಜನರು ಸಹಿತ ಆಸ್ಪತ್ರೆಗೆ ಹೋಗಬೇಕಾದ್ರೂ ಸಹಿತ ಇಲ್ಲಿಗೆ ಆಂಬುಲೆನ್ಸ್ ವ್ಯವಸ್ಥೆ ಸಹಿತ ಇಲ್ಲ. ಸೊ ಹೀಗಾಗಿ ಅವರೆಲ್ಲರೂ ಸಹಿತ ತಳ್ಳುವ ಏನು ಟ್ರ್ಯಾಕ್ಟರ್ಗಳಿದ್ದಾವೆ, ಜೊತೆಗೆ ಬೈಕ್ಗಳಿದ್ದಾವೆ. ಆ ಮುಖಾಂತರವೇ ಅವರು ಆಸ್ಪತ್ರೆಗೆ ಆಗಿರ್ಬೋದು ಮತ್ತು ಜೊತೆಗೆ ಬೇರೆ ಬೇರೆ ಊರುಗಳಿಗೆ ಸಂಪರ್ಕ ಕಲ್ಪಿಸುವಂಥ ವ್ಯವಸ್ಥೆ ಕೂಡ ಇರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಆಮಲಿಂಗೇಶ್ವರ ದೊಡ್ಡಿಗೆ ಬರಬೇಕಾದ್ರೆ ಒಂದು ಸಣ್ಣ ಸೇತುವೆ ಬರುತ್ತೆ. ಆ ಒಂದು ಸೇತುವೆ ಕೂಡ ದುರಸ್ತಿ ಆಗಿಲ್ಲ. ಹೀಗಾಗಿ ಸಾಕಷ್ಟು ಮಳೆಗಾಲ ಸಂದರ್ಭದಲ್ಲಿ ಮಳೆ ಬಂದಾಗ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಹೀಗಾಗಿ ಮುಳುಗಡೆ ಆದ ನಂತರ ಈ ಒಂದು ಆಮಲಿಂಗೇಶ್ವರ ದೊಡ್ಡಿಯ ಜನ ನಡುಗಡ್ಡೆಯಲ್ಲಿ ಸಿಲುಕುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ಈ ಒಂದು ದೊಡ್ಡಿಯ ಜನರಿಗೆ ಪ್ರತಿ ಬಾರಿ ಚುನಾವಣೆ ಬಂದಾಗ BJP ಆಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ಇಬ್ಬರು ಕೂಡ ಬಂದು ಈ ಜನರಿಗೆ ಸಾಕಷ್ಟು ಆಕಾಶದೆತ್ತರಷ್ಟು ಭರವಸೆಗಳನ್ನು ನೀಡಿ ಹೋಗ್ತಾರೆ. ಆದರೂ ಸಹಿತ ಆದರೆ ಭರವಸೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಲ್ಲ. ಹೀಗಾಗಿ ಅವರು ಕತ್ತಲಲ್ಲೇ ಬದುಕು ಕಳಿಬೇಕಾಗಿದೆ. ರಾತ್ರಿ ಆದರೆ ಬೆಳಕೆ ಇರೋದಿಲ್ಲ. ಹೀಗಾಗಿ ಕತ್ತಲಲ್ಲೇ ಬ್ಯಾಟ್ರಿ ಮೊಬೈಲ್ ಟಾರ್ಚನ್ನು ತೆಗೆದುಕೊಂಡು ಬಂದು ಹೊರಗಡೆ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊಬೈಲ್ ಚಾರ್ಜ್ ಖಾಲಿ ಆದರೆ ಬೇರೆ ಊರುಗಳಿಗೆ ಹೋಗಿ ಮೊಬೈಲ್ ಚಾರ್ಜ್ ಸಹಿತ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಈ ಒಂದು ಆಮಲಿಂಗೇಶ್ವರ ದೊಡ್ಡಿಯ ಜನರಿಗೆ ಬಂದಿರುತ್ತದೆ. ಸದ್ಯ ಈ ಒಂದು ಆಮಲಿಂಗೇಶ್ವರ ದೊಡ್ಡಿಯ ನಿವಾಸಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಎಷ್ಟು ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾಯಿದ್ರಿ? ಆಮೇಲೆ ಏನು ಸಮಸ್ಯೆಗಳಿದ್ದಾವೆ? ವಿದ್ಯುತ್ ಕಂಬಗಳು ಹಾಕಿದ್ದಾರೆ, ಆದರೆ ವಿದ್ಯುತ್ ಸಂಪರ್ಕ ಆಗಿಲ್ಲ. ಕತ್ತಲಲ್ಲೇ ಬದುಕಬೇಕು ಹೇಗೆ ಅಂತ ನೀವು? ಹೌದು ಸರ್, ಅಂದರೆ ನಾವು ಇಲ್ಲಿ ಸುಮಾರು ಏನಿಲ್ಲ ಅಂದರೂ ನಮ್ಮ ಅಜ್ಜರ ಕಾಲಿಂತರೂ ಇಲ್ಲೇ ಇದ್ದೀವಿ ಸರ್. ಅಲ್ಲಿ ನಾವು ಸಣ್ಣರು ಇರೋಕ್ಕಾಗಲಿ ಇಲ್ಲೇ ಇದ್ದೀವಿ ಸರ್. ಒಟ್ಟು ಕರೆಂಟ್ ನಮಗೆ ತಿರುಗಾಡೋಕ್ಕೆ ದಾರಿನೂ ಒಂದಿಲ್ಲ ಸರ್, ಕರೆಂಟ್ನೂ ಇಲ್ಲ ಸರ್. ಒಂದು ಕಂಬ ಒಂದು ಹಾಕಿಲ್ಲ ಸರ್, ಅದರ ವೈರು ಹಾಕಿಲ್ಲ ಸರ್. ಈಗ ಒಂದು ಸುಮಾರು 100 ವರ್ಷದ ಸರ್ ಅದು ಕಂಬ ಹಾಕಿ. ಆದರೆ ಇನ್ನು ಏನೋ ಎಲೆಕ್ಷನ್ ಬಂದ ಟೈಮ್ನಾಗ ಬರ್ತಾರೆ ಸರ್, ಏನೋ ಆಶ್ವಾಸನೆ ಕೊಡ್ತಾರೆ, ಮಾಡ್ತೀವಿ ಅಂತಂತಾರೆ, ಹೋದ್ರಂದ್ರೆ ಆ ಕಡೆ ಸರ್. ಹೊಳ್ಳಿ ಮತ್ತು 5 ವರ್ಷ ಆದಮೇಲೆ ಬರೋದು ಸರ್. ಇಲ್ಲಿ ಕತ್ತಲ ಜೀವನ ಸರ್. ಏನಿಲ್ಲಾದರೂ ಬ್ಯಾಟ್ರಿ ಹಾಕೊಂಡು ತಿರುಗಾಡ್ಬೇಕು ಸರ್. ಹಾಂ, ಮೊಬೈಲ್ ಚಾರ್ಜ್ ಸಣ್ಣ ಮಕ್ಕಳು ಅದೂ 5 ಕಿಲೋಮೀಟರ್ ಊರಲ್ಲಿ ಚಾರ್ಜ್ ಮಾಡೋಕೆ ನಡ್ಕೊತ ಹೋಗ್ಬೇಕು ಸರ್. ಹಾಂ, ಯಾವುದಕ್ಕಾಗಲಿ ಬರೀ ನಡ್ಕೊತ ಹೋಗೋದು ಸರ್. ನೀವೆಲ್ಲ ಈಗ ಬೇರೆ ಬೇರೆ ಕಡೆ ಬೈಕ್ ತೊಗೊಂಡು ಏನು ನಡ್ಕೊಂಡು ಹೋಗ್ತೀರಿ. ಮಕ್ಕಳು ಶಾಲೆಗಳಿಗೆ ಎಲ್ಲಿ ಹೋಗ್ತಾರೆ? ಅವ್ರ ಸ್ಥಿತಿ ಹೆಂಗೆ ಅಂತ ಇಲ್ಲಿ? ಅವರು ಸರ್ ಇದು ಡೈಲಿ ಇಲ್ಲೇ ಸರ್ ಜುಮಾಲ್ಪುರ್ ತಾಂಡ ಹೋಗ್ತಾರೆ ಸರ್. ಡೈಲಿ 5 ಕಿಲೋಮೀಟರ್ ಸರ್. ಡೈಲಿ ನಡ್ಕೊತ ಹೋಗೋದು, ನಡ್ಕೊಂಡು ಬರೋದು ಸರ್. ಯಾವಾಗ ದಿನ ಯಾವ್ದು ಆರಾಮಿಲ್ಲ ಅಂದ್ರೂ ಆಗಲಿ ಏನೋ ಆಗಲಿ ದಿನ ನಡ್ಕೊತ ಹೋಗೋದು ಸರ್. ಹೆಣ್ಮಕ್ಳು ಹೆಂಗೆ ಕರ್ಕೊಂಡು ಹೋಗ್ತಿದ್ದಾರೆ ಸರ್? ಅಂದರೆ ಇದು ನಮ್ಮ ಟ್ರ್ಯಾಕ್ಟರ್ಗಳು ಇರ್ತಾರೆ ಸರ್, ಇದ್ದೀವಿ ಇಲ್ಲ ಅಂದ್ರೆ ನಡ್ಕೊತ ಹೋಗೋದು ಸರ್. ಇಲ್ಲ ಬೈಕ್ ಸರ್, ನಮ್ಮ ಸೈಕಲ್ ಮೋಟರ್ ಇರ್ತಾವೆ, ಬೈಕ್ ತೊಗೊಂಡು ಹೋಗೋದು ಸರ್. ಯಾವ ಬರಲ್ಲ ಸರ್ ಇಲ್ಲಿ. ಇಲ್ಲಿ ಗುಡ್ಡ ನೋಡಿದ್ರೆ ಇಲ್ಲಿ ಮನೆಗಳು ನೋಡಿಗೆ ಅನಿಸ್ತಾರೆ ಸರ್ ಯಾರು. ಹಾಂ, ಇಂಥ ಸ್ಥಿತಿ ಆಯ್ತು ಸರ್. ಯಾವುದ್ರು ಇದ್ದರೂ ಒಂದು ಏನು ಸಮಸ್ಯೆ ಇದ್ರೂ ನಾವು ಹೋಗಿ ಊರಾಗ ಹೋಗ್ಬೇಕು ಸರ್, ನಡ್ಕೊತ ಹೋಗೋದು. ಯಾವುದೇ ಒಂದು ಇಟ್ಟು ಸಮಸ್ಯೆ ಇದ್ರೂ ನಡ್ಕೊತ ಹೋಗೋದು. ಅಟ್ಟೆ ಬರ್ತಾರೆ ಸರ್. ಎಲೆಕ್ಷನ್ದಾಗ ನಾ ಮಾಡ್ತೀನಿ, ನೀವು ಮಾಡ್ತೀನಿ ಬರ್ತಾರೆ ಸರ್. ಹೊಳ್ಳಿ ಮತ್ತು 5 ವರ್ಷ ಆದ್ಮೇಲೆ ನಂತರನೇ ಬರೋದು ಸರ್. ಯಾರು ಬರ್ತಾರೆ ಸರ್? ಮೊನ್ನೆ ಒಂದು ಸೇತುವೆ ಮಾಡ್ಕೊಡ್ತೀವಿ ಅಂದ್ರೆ ಸರ್, ಹೊಳಿ ಬಂದ್ರೂ ಸುತ್ತ ನೀರು ಆಯ್ತವೆ ಸರ್. ನಮಗೆ ತಿರುಗಾಡಕ್ಕೂ ಅನುಕೂಲ ಇಲ್ಲ ಸರ್. ಅವಾಗೂ ಸೇತುವೆ ಮಾಡ್ಕೊಡ್ತೀವಿ ಅಂದ್ರೆ ಸರ್, ಅದನ್ನೂ ಇಲ್ಲ ಸರ್, ಇನ್ನೂ ಆಗಿಲ್ಲ ಸರ್. ಇಲ್ಲಿರುವಂಥ ಆಮಲಿಂಗೇಶ್ವರ ದೊಡ್ಡಿಯ ನಿವಾಸಿಗಳು ಹೇಳುವಂಥ ಮಾತಾಗಿದೆ. ಸುಮಾರು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾಯಿದ್ದೀವಿ. ಸೇತುವೆ ನಿರ್ಮಾಣ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ರು, ಅದು ಕೂಡ ಆಗಿಲ್ಲ. ಮಕ್ಕಳು ಶಾಲೆಗಳಿಗೆ ಬೇರೆ ಊರುಗಳಿಗೆ ಹೋಗಿ ವಿದ್ಯೆಯನ್ನು ಕಲಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ರೀತಿ ಈ ಒಂದು ಆಮಲಿಂಗೇಶ್ವರ ದೊಡ್ಡಿಯ ಜನರ ಸ್ಥಿತಿ ಭಾಳ ಹೀನಾಯವಾದಂಥ ಜೀವನ ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಆಗಿರ್ಬೋದು, ಜೊತೆಗೆ ಸರ್ಕಾರದ ಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು. ಇವರಿಗೆ ಆಗುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.